ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡ. ಇವತ್ತು ಮೀಶೋಲ್ಲಿ ಆರ್ಡರ್ ಬಂದಾಗ ಯಾವ ರೀತಿ ಅಕ್ಸೆಪ್ಟ್ ಮಾಡಬೇಕು ಅಂತ ಸ್ಕ್ರೀನ್ ರೆಕಾರ್ಡ್ ಹಾಕಿ ತೋರಿಸ್ತೀನಿ. ಅಂದರೆ ಇದು ನಂದು ಸಪ್ಲೈಯರ್ ಅಕೌಂಟು, ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಲಾಸ್ಟ್ ಡೇಸಲ್ಲಿ ಯಾರು ನೋಡಿದರೆ ಅವ್ರಿಗೆ ಗೊತ್ತಿರುತ್ತೆ ಇದು ಆಲ್ಮೋಸ್ಟು. ಇಲ್ಲಿ ಆರ್ಡರ್ಸ್ ಅಂತ ಇರುತ್ತೆ ನೋಡಿ, ಲಾಸ್ಟ್ ಸ್ಕ್ರೀನ್ ಎಂಡಲ್ಲಿ ಇದೆ ನೋಡಿ. ಅಂದರೆ ಹೋಮು, ಆರ್ಡರ್ಸ್, ರಿಟರ್ನ್, ಇನ್ವೆಂಟ್ರಿ, ಮೆನು ಅಂತ ಇದೆಯಲ್ಲ. ಆ್ಯಕ್ಚುಲಿ ನಾನು ಇದು ಮೊಬೈಲಲ್ಲಿ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ. ಆ್ಯಸ್ ಇಟ್ ಈಸು ನೀವು ಇನ್ ಕೇಸು ಲ್ಯಾಪ್ಟಾಪಲ್ಲಿ ಮಾಡೋದಿದ್ರು ಕೂಡ ಇದೇ ರೀತಿ ಇರುತ್ತೆ. ಸೊ ಏನು ಚೇಂಜಸ್ ಇರಲ್ಲ. ಆರ್ಡರ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಯಾರು ಪೆಂಡಿಂಗ್ ಆರ್ಡರ್ಸ್ ಇವತ್ತಿದ್ರೆ ಅದು ನಮಗೆ ಇಲ್ಲಿ ಕಾಣಿಸ್ತಿರುತ್ತೆ. ಇದು ಮಾರ್ನಿಂಗೇ ನಾನು ಆ್ಯಕ್ಚುಲಿ ಎಲ್ಲನೂ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದೆ. ಸೊ ಇವಾಗ ಬಂದಿದ್ದು ಒಂದು ಆರ್ಡ್ರು ತೋರಿಸೋಣ ಅಂತ ಹೇಳ್ಬಿಟ್ಟು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈ ಥರ ಇರುತ್ತಲ್ಲ, ಆರ್ಡರ್ಸ್ಗಂತ ಹೋಗಿ ಈ ಥರ ಡಿಸ್ಪ್ಯಾಚ್ ಅಂದರೆ ಲೈಕ್ ಏನೇನು ಅವತ್ತು ಆರ್ಡರ್ಸ್ ಬಂದಿರುತ್ತೆ ಎಲ್ಲ ಲಿಸ್ಟು ಕೆಳಗಡೆ ಇರುತ್ತೆ. ನಾನು ಒಂದು ಇನ್ವೆಂಟ್ರಿ ಅಪ್ಲೋಡ್ ಮಾಡೋ ವಿಡಿಯೋಲಿ ಹೇಳಿದ್ದೆ ನಿಮಗೆ. ಅದೇ SKUID ಅಂತ ಕೊಟ್ಟರೆ ಈ ರೀತಿ ಬರುತ್ತೆ ನೋಡಿ. ನಾನೇನು ಲಕ್ಷ್ಮಿ 101 ಅಂತ ಏನೋ ಕೊಟ್ಟಿದ್ದೀನಿ ಸಮ್ ಬ್ಯಾಂಗಲ್ಸಿಗೆ. ಸೊ ಇದು ಯಾವ ರೀತಿ ಅಂದರೆ, ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೆ ನಿಮಗೆ ಆ ವಿಡಿಯೋಲಿ. ಇದು ನಮ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ, ಇದೇನಾ ಬ್ಯಾಂಗಲ್ಲು ಅಥವಾ ಬೇರೆನಾ ಅಂತ ಹೇಳ್ಬಿಟ್ಟು ನಮಗೆ ಹೆಲ್ಪ್ ಮಾಡುತ್ತೆ ಇದು. ಅಂದರೆ ಇದು ಪಿಕ್ ಮಾಡಲಿಕ್ಕೆ ನಮಗೆ ಪ್ಯಾಕ್ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಇಲ್ಲದೆ, ಈಗ ಸೇಮ್ ಡಿಸೈನ್ಸ್ ಏನಾದರೂ ಇದ್ದರೆ, ಸೊ ಆ ರೀತಿ ಆದಾಗ ಈ SKUID ಹೆಲ್ಪ್ ಆಗುತ್ತೆ. ಸೊ ಇದು ನಿಮಗೆ ಈ ಬ್ಯಾಂಗಲ್ಲು ಈ ಕೋಡ್ಗೆ ನಿಮ್ಗೆ ಅರ್ಥ ಆಗೋ ರೀತಿನೇ ಈ ಕೋಡ್ಸ್ನ ಕೊಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು, ಇದರಲ್ಲಿ ಸೆಲೆಕ್ಟ್ ಆಲ್ ಆರ್ಡರ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಮೇಲ್ಗಡೆ ಒಂದು ಬಾಕ್ಸ್ ಟೈಪ್ ಬಂದ್ಬಿಟ್ಟು ಅದರಲ್ಲಿ. ಅವಾಗ ಏನಾಗುತ್ತೆ, ನಮಗೀಗ ಸಪೋಸ್ ಈಗ ಒಂದೇ ಆರ್ಡರ್ ಇದೆ, ಇದರಲ್ಲಿ ಒಂದು 10-15 ಆರ್ಡರ್ ಅವತ್ತಿತ್ತು ಅಂದ್ಕೊಳ್ಳಿ. ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಎಲ್ಲನೂ ಅಕ್ಸೆಪ್ಟ್ ಆಗಿಬಿಡುತ್ತೆ ಒಂದೇ ಸರಿ ನೋಡಿ. ಇಲ್ಲಿ ಅಕ್ಸೆಪ್ಟ್ ಸೆಲೆಕ್ಟೆಡ್ ಆರ್ಡರ್ಸ್ ಅಂತ ಇದೆಯಲ್ಲ, ಸೊ ಅದು ಎಲ್ಲನೂ ಅಕ್ಸೆಪ್ಟ್ ಆಗೋಗುತ್ತೆ. ಈ ರೀತಿ ಆರ್ಡರ್ ಅಕ್ಸೆಪ್ಟ್ ಮಾಡೋದಿರುತ್ತೆ. ಅಥವಾ ಇನ್ ಕೇಸ್ ಇದಿಲ್ಲ ಅಂದರೆ ಪರ್ಟಿಕ್ಯುಲರ್ಲಿ ಈಗ ಸಪೋಸ್ 15 ಆರ್ಡರ್ ಇರುತ್ತೆ, ಅದರಲ್ಲಿ ನಿಮಗೆ ಒಂದು 2-3 ಸ್ಟಾಕ್ ನಿಮ್ಮ ಹತ್ರ ಇರಲ್ಲ. ಅಂದರೆ ಯಾವುದೋ ಒಂದು ಬ್ಯಾಂಗಲ್ಸ್ನೇ ಆರ್ಡರ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಆ 2-3 ನಿಮ್ಮ ಹತ್ರ ಇರಲ್ಲ. ಸೊ ಅವನ್ನ ಬಿಟ್ಟು ಬೇರೆ ಅಕ್ಸೆಪ್ಟ್ ಮಾಡಬೇಕಂದ್ರೆ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಬ್ಲೂ ಕಲರಲ್ಲಿ ಅಕ್ಸೆಪ್ಟ್ ಅನ್ನೋ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ ಒಂದೇ ಒಂದು ಅಕ್ಸೆಪ್ಟ್ ಆಗುತ್ತೆ. ಸೊ ನಾನು ಇವಾಗ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ. ಅಥವಾ ಇನ್ ಕೇಸ್ ಇದು ನಿಮಗೆ ಡಿಸ್ಪ್ಯಾಚ್ ಮಾಡೋಕ್ಕಾಗಲ್ಲ, ಇದು ಸ್ಟಾಕ್ ಇಲ್ಲ, ಅಥವಾ ಅವ್ರು ಮಾಡಿರೋ ಸೈಜು ಈಗ 2-8 ಮಾಡಿದ್ದಾರೆ ಯಾರೋ, ಈ ಸೈಜು ನಿಮ್ಮ ಹತ್ರ ಇಲ್ಲ ಅಂದರೆ ಇಲ್ಲಿ ಕ್ಯಾನ್ಸಲ್ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇದನ್ನು ನಾವೇ ಮಾಡೋದು ತುಂಬ ಒಳ್ಳೆಯದು. ಅಂದರೆ ಮೀಶೋ ಕಡೆಯಿಂದನೇ ಕ್ಯಾನ್ಸಲ್ ಆಗೋವರೆಗೂ ನಾವು ಬಿಡೋದ್ರಿಂದ ಒಂದೊಂದ್ಸರಿ ಅಕೌಂಟ್ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ನೆಕ್ಸ್ಟ್ ಸುಮ್ಮನೆ ಕ್ವೈರೀಸು ಅನ್ನೋ ಹತ್ರ ಮಾತಾಡಬೇಕು ನೆಕ್ಸ್ಟ್ ಅಕೌಂಟ್ ಆ್ಯಕ್ಟಿವೇಟ್ ಮಾಡಿಸ್ಕೊಳ್ಳಿಕ್ಕೆ. ಸೊ ಆ ಪ್ರಾಬ್ಲಮ್ ಇಲ್ಲದೆ ಅಟ್ಲೀಸ್ಟ್ ಒಂದು 3 ಡೇಸ್ವರೆಗೂ ಇದನ್ನು ಹೋಲ್ಡಲ್ಲಿ ಇಡ್ಬೋದು ನಾವು. ಅಂದರೆ ಇನ್ ಕೇಸ್ ಈ ಸ್ಟಾಕ್ ಇಲ್ಲ ಅಂದರೆ 3 ಡೇಸ್ವರೆಗೂ ನಾವು ಹೋಲ್ಡಲ್ಲಿ ಇಟ್ಟು ನೆಕ್ಸ್ಟ್ ಬಂದಾಗ ಅದನ್ನು ಅಕ್ಸೆಪ್ಟ್ ಮಾಡಿ ಕೊಡ್ಬೋದು. ಇನ್ ಕೇಸ್ 3 ಡೇಸ್ ಆದ್ರೂ ಕೂಡ ನಿಮಗೆ ಆಗಲಿಲ್ಲ ಅನ್ನೋ ಅಂಥ ಸಿಚುವೇಶನ್ ಏನಾದರೂ ಇದ್ದರೆ ಅದನ್ನು ಕ್ಯಾನ್ಸಲ್ ಮಾಡೋದು ಒಳ್ಳೆಯದು. ಸೊ ನಾನು ಇದನ್ನು ಅಕ್ಸೆಪ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಈ ಥರ ಅಕ್ಸೆಪ್ಟ್ ಆರ್ಡರ್ ಅಂತ, ಒನ್ಸ್ ಯು ಅಕ್ಸೆಪ್ಟ್ ಆರ್ಡರ್ಸ್ ಇಟ್ ವಿಲ್ ಬಿ ಮೂವ್ ಟು ರೆಡಿ ಟು ಶಿಪ್ ಟ್ಯಾಬ್ಗೆ ಹೋಗುತ್ತೆ ಅಂತ ಹೇಳ್ತಿದೆ. ನಾನು ನೆಕ್ಸ್ಟು ಅಂದರೆ ಶಿಪ್ಪಿಂಗಿಗೆ ರೆಡಿ ಆಗುತ್ತೆ ಅನ್ನೋ ಅರ್ಥ ಅಷ್ಟೇ. ಇಲ್ಲಿ ಅಕ್ಸೆಪ್ಟ್ ಮಾಡಿ. ಕೆಲವೊಂದು ಸರಿ ಇದು ಅಂದರೆ ಡೆಲಿವರಿ ಪಾರ್ಟ್ನರ್ಸ್ ಅಲರ್ಟ್ ಆಗಲಿಲ್ಲ ಅಂದರೆ ನಮಗೆ ಇದು ಬರಲ್ಲ, ಅಂದರೆ ಲೇಬಲ್ ಜನ್ರೇಟ್ ಆಗಲ್ಲ. ಸೊ ಅವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ, ಇಲ್ಲ ಮಾರ್ನಿಂಗ್ ಟೈಮಲ್ಲಿ ಇದು ಮಾಡೋದು, ಅಂದರೆ ಲೈಕ್ ಮಾರ್ನಿಂಗ್ ಟೈಮಲ್ಲಿ ಟ್ರೈ ಮಾಡೋದು ತುಂಬ ಒಳ್ಳೆಯದು. ನೋಡಿ ಆರ್ಡರ್ ಅಕ್ಸೆಪ್ಟೆಡ್ ಸಕ್ಸಸ್ಫುಲಿ ಫಾರ್ 1 ಆರ್ಡರ್ ಅಂತ ಬಂದಿದೆಯಲ್ಲ. ಸೊ ಈಗೇನಾಗುತ್ತೆ, ಇಲ್ಲಿ ಮೇಲ್ಗಡೆ ಆಪ್ಷನ್ 2 ಇದೆ ನೋಡಿ, ಆನ್ ಹೋಲ್ಡು, ಪೆಂಡಿಂಗು, ರೆಡಿ ಟು ಶಿಪ್ಪು, ಶಿಪ್ಡ್ ಆ್ಯಂಡ್ ಕ್ಯಾನ್ಸಲ್ಡ್, ಈ ಥರ ಆಪ್ಷನ್ಸ್ ಇದೆಯಲ್ಲ. ನಾವು ಆರ್ಡರ್ ಅಕ್ಸೆಪ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ರೆಡಿ ಟು ಶಿಪ್ ಅನ್ನೋ ಟ್ಯಾಬಿಗೆ ಅದು ಮೂವ್ ಆಗೋಗುತ್ತೆ ಆರ್ಡರು. ಅದನ್ನು ಸರಿ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ನೋಡಿ, ಇಲ್ಲಿ ಕೆಳಗಡೆ ಲೇಬಲ್ ಅನ್ನೋ ಆಪ್ಷನ್ ಇದೆಯಲ್ಲ, ನಾನು ಯಾವಾಗೂ ಹೇಳ್ತಿದ್ದೆ ಲೇಬಲ್ ಜನ್ರೇಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾವು ಕ್ಲಿಕ್ ಮಾಡಬೇಕು, ಇದನ್ನು ಲೇಬಲ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಜನ್ರೇಟಿಂಗ್ ಲೇಬಲ್ ಅನ್ನೋ ಬರುತ್ತೆ. ಅಕಾರ್ಡಿಂಗ್ ಟು ಯುವರ್ ನೆಟ್ ಸ್ಪೀಡ್ ಮೇಲೆ ಅದು ಡೌನ್ಲೋಡ್ ಆಗೋದು ಅಥವಾ ಇಲ್ಲದೆ ಇರೋದು. ಕೆಲವು ಸರಿ ಲೇಬಲ್ ಜನ್ರೇಟ್ ಆಗಲ್ಲ ನೋಡಿ. ಈಗ ಲೇಬಲ್ ಜನ್ರೇಟೆಡ್ ಸಕ್ಸಸ್ಫುಲಿ ಫಾರ್ 1 ಆರ್ಡರ್ ಅಂತ ಬಂದಿದೆಯಲ್ಲ, ಇದು ಲೇಬಲ್ ನಿಮಗೆ
ನೀವು ಯೂಶಲಿ ಎಲ್ಲಿ ಡೌನ್ಲೋಡೆಡ್ ಫೈಲ್ಸ್ ಎಲ್ಲ ನಿಮ್ಮ ಮೊಬೈಲಲ್ಲಿ ಎಲ್ಲಿ ಸೇವ್ ಆಗ್ತಿರುತ್ತೆ ಅಲ್ಲಿರುತ್ತೆ ನಿಮಗೆ. ಸೊ ದಟ್ ಅಲ್ಲಿ ನೀವು ಹುಡುಕಿದ್ರೆ ಲೇಬಲ್ ನಿಮಗೆ ಕಾಣಿಸುತ್ತೆ. ಅದನ್ನು ಹಾಕ್ಬಿಟ್ಟು ನೆಕ್ಸ್ಟು ಪ್ಯಾಕಿಂಗ್ ಎಲ್ಲ ಮಾಡೋದು ನಿಮಗೆ ತೋರಿಸ್ಕೊಟ್ಟಿದ್ದೀನಲ್ಲ, ಅಂದರೆ ಒಂದು ಬಾರ್ಕೋಡೆಡ್ ವಿಡಿಯೋಲ್ಲೋ ಏನೋ ತೋರಿಸಿದ್ದೀನಿ ಅಥವಾ ನಂಗೆ ನೆನಪಿಲ್ಲ ಕರೆಕ್ಟಾಗಿ. ಲಾಸ್ಟ್ ವೀಡಿಯೋಸಲ್ಲಿ ಚೆಕ್ ಮಾಡಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈಗ ಫೈಲ್ ಡೌನ್ಲೋಡ್ ಆಗಿದೆ. ಅಲ್ಲೋಗಿ ಚೆಕ್ ಮಾಡಿದ್ರೆ ನಿಮಗೆ ಲೇಬಲ್ ಪೇಪರ್ ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಸ್ಟೇಟಸ್ ಏನಿರುತ್ತೆ ಅಂದರೆ 1 ಯೂನಿಟ್ಟು ಇದೆಷ್ಟು ಆರ್ಡ್ರ್ ಮಾಡಿದ್ದಾರೆ ಅಂತ, ಯಾವ ಸೈಜು, ಆ್ಯಂಡ್ SKU ID ನಾವು ಯಾವ್ದು ಕೊಟ್ಟಿರ್ತೀವೋ ಅದು, ಆ್ಯಂಡ್ ಮೀಶೋ ID ಅಂದರೆ ಇದು ಆರ್ಡರ್ ID, ಇದು ರೆಫರೆನ್ಸ್ಗೋಸ್ಕರ ಅಷ್ಟೇ. ಸಬ್ ಆರ್ಡರ್ ID ಇಂಪಾರ್ಟೆಂಟ್ ಇದರಲ್ಲಿ. ನೆಕ್ಸ್ಟ್ ಲೇಬಲ್ ಪೊಸಿಷನ್ ಏನು ಅಂದರೆ ಲೈಕ್ ಡೌನ್ಲೋಡ್ ಆಗಿದೆ ಆಲ್ರೆಡಿ ಅಂತ. ಲೇಬಲ್ ಡೌನ್ಲೋಡ್ ಆಗಿದೆ ಅಂದರೆ ಆಲ್ರೆಡಿ ಡೆಲಿವರಿ ಪಾರ್ಟ್ನರ್ಗೆ ಅದು ಅಲರ್ಟ್ ಆಗಿರುತ್ತೆ. ಸೊ ದಟ್ ಅವ್ರನ್ನ ಪ್ಯಾಕ್ ಆಗಿದ ತಕ್ಷಣ ಅವ್ರು ಬಂದು ತೊಗೊಂಡು ಹೋಗ್ತಾರೆ. ಇಲ್ಲಿ ಶಿಪ್ಡ್ ಅನ್ನೋ ಆಪ್ಷನ್ ಇದೆಯಲ್ಲ ಮೇಲೆ, ಅದನ್ನು ಕ್ಲಿಕ್ ಮಾಡಿದ್ದೀನಿ ನೋಡಿ. ಇದು ರೆಡಿ ಟು ಶಿಪ್ಪು ಇದಿದೆ. ನಮ್ಗೆ ಡೆಲಿವರಿ ಪಾರ್ಟ್ನರ್ ಇದು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅದ್ರ ಪಕ್ಕ ಶಿಪ್ಡ್ ಅಂತ ಇದೆಯಲ್ಲ, ಇಲ್ಲಿ ಬರುತ್ತೆ ಅದು. ಇಲ್ಲಿ ಬಂದ್ಬಿಟ್ಟು ಅವ್ರು ಸ್ಕ್ಯಾನ್ ಮಾಡಿದ ತಕ್ಷಣ ಇಲ್ಲಿ ಕೂಡ ಕ್ಯಾನ್ಸಲ್ ಅಂದರೆ ಲೈಕ್ ಅದು ಮೂವ್ ಆಗಿದೆ ಅನ್ನೋ ಅರ್ಥ ಬರುತ್ತೆ. ಸೊ ನೆಕ್ಸ್ಟು ಕಸ್ಟಮರ್ಸ್ಗೆ ಡೆಲಿವರಿ ಆಗುತ್ತೆ. ಆಫ್ಟರ್ 7 ಡೇಸು ಕಸ್ಟಮರ್ ಇನ್ನೂ ನಮಗೆ ರಿಟರ್ನ್ ಮಾಡಲಿಲ್ಲ ಅಂದರೆ ಇದ್ರ ರಿಲೇಟೆಡ್ ಪೇಮೆಂಟು ನಮ್ಮ ಯಾವುದು ಸಪ್ಲೈಯರ್ ಅಕೌಂಟಲ್ಲಿ ನಾವು ಅಕೌಂಟ್ ಕೊಟ್ಟಿರ್ತೀವಿ ಇದಕ್ಕೆ ನಮ್ಮ ಅಮೌಂಟು ಕ್ರೆಡಿಟ್ ಆಗುತ್ತೆ. ಸೊ ನನಗೆ ಅರ್ಥ ಆಗಿದೆ ಅಂದ್ಕೊತೀನಿ ನಿಮಗೆ, ಅದು ಆರ್ಡರ್ ಅಕ್ಸೆಪ್ಟ್ ಮಾಡೋದು ಹೆಂಗೆ ಏನು ಅಂತ. ಸೊ ಇಷ್ಟು ವಿಚಾರ ಇವತ್ತು. ನೆಕ್ಸ್ಟ್ ವಿಡಿಯೋಸಲ್ಲಿ ಇನ್ನೂ ಬೇರೆ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಮೀಶೋ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಇದೇ ರೀತಿ ವಿಡಿಯೋ ಜೊತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.